ಸೊ ಗೈಸ್ ವೆಲ್ಕಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋಸ್. ಇನ್ನು ಡೈಟ್ ವಿಷಯಕ್ಕೆ ಬರ್ತೀನಿ. ಬಿಗ್ ಬಾಸ್ ಸೀಸನ್ 12ಗೆ ಸ್ಟ್ರಾಂಗ್ ವೈಟ್ ಕಾರ್ಡ್ ಎಂಟ್ರಿಗಳಾಗಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸೀಸನ್ ಕತೆ ಕಷ್ಟ ಇದೆ ಅಂತ ಅನಿಸುತ್ತೆ. ನನಗೆ ಮಾತ್ರ ಈಗ ಅನಿಸಿದೆಯಾ, ನಿಮಗೂ ಹಾಗೆ ಅನಿಸಿದೆಯಾ? ಕಮೆಂಟ್ ಸೆಕ್ಷನ್ ತಿಳಿಸಿ ನೋಡೋಣ. ಪ್ರೀವಿಯಸ್ ಸೀಸನ್ ಕೂಡ ಒಂದಿಷ್ಟು ಕತೆಗಳಾಗಿ ಯಾಕೋ ಸ್ವಲ್ಪ ಬೋರಿಂಗ್ ಅನಿಸಿತ್ತು. ಆ ಟೈಮಲ್ಲಿ ಎಂಟ್ರಿ ಕೊಟ್ಟಿದ್ದಂಥದ್ದು ರಜತ್ ಬುಜ್ಜಿ. ಅವ್ರು ಎಂಟ್ರಿ ಕೊಟ್ಟ ಮೇಲೆ ಇಡೀ ಸೀಸನ್ ನೆಕ್ಸ್ಟ್ ಲೆವೆಲ್ಗೆ ಹೋಯ್ತು. ಅವರಂತೂ ಧಮಾಕನೆ ಮಾಡಿದ್ರು ಅಂತಲೇ ಹೇಳ್ಬೋದು. ಆ ರೀತಿ ಸ್ಪರ್ಧಿಗಳು ಬರಬೇಕು, ರೊಚ್ಚಿ ಏಳಿಸ್ಬೇಕು ಎಲ್ಲರೂ. ಸೊ ಅದಾಗುತ್ತೆ ಈ ಸೀಸನ್, ಕಾದು ನೋಡೋಣ. ಒಬ್ಬರಲ್ಲ ಇಬ್ಬರಲ್ಲ ತುಂಬ ಜನ ಬರ್ತಿದ್ದಾರಲ್ಲ, ಸೊ ವೆಯ್ಟ್ ಮಾಡಿ ನೋಡೋಣ. ಬಟ್ ಸ್ಟ್ರಾಂಗ್ ಇದ್ದರೆ ಮಾತ್ರ ವರ್ಕೌಟ್ ಆಗುತ್ತೆ ಈ ಸೀಸನ್, ಇಲ್ಲಾಂದರೆ ಕಷ್ಟ ಇದೆ ಅಂತ ಅನಿಸಿದೆ. ಓಕೆನಾ? ಆ್ಯಂಡ್ ಇದಾದಮೇಲೆ ನೆನ್ನೆ ಎಪಿಸೋಡಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಹೋಗಿರೋಂಥದ್ದು ನಮ್ಮೆಲ್ಲರ ಪ್ರೀತಿಯ ಡಾಗ್ ಸತೀಶ್ ಅವರು. ಏನು ಗೈಸ್, ತುಂಬ ಮಿಸ್ ಮಾಡ್ಕೋತೀರಂತ ಅನಿಸುತ್ತೆ ಅಲ್ಲ? ಕಮೆಂಟ್ ಸೆಕ್ಷನ್ ತಿಳಿಸಿ. ನಿಜ ಹೇಳ್ತೀನಿ, ಇವ್ರು ಹೋಗಿದ್ದು ತುಂಬ ಖುಷಿ ಆಯಿತು. ಜೊತೆಗೆ ಇವರೇ ಹೋಗಬೇಕಾಗಿತ್ತು, ಮೊದಲೇ ಹೋಗಬೇಕಾಗಿತ್ತು ಅಂತ ಅನಿಸಿದ್ದು. ಯಾಕಂದರೆ ಇವ್ರು ಬರ್ತಿದ್ದಾರೆ ಅಂದಾಗಲೇ ಹೊರಡೆ ಕಾಂಟ್ರವರ್ಸಿ ಮಾಡ್ಕೊಂಡು ಬಂದಿದ್ರಲ್ಲ, ಬಿಗ್ ಬಾಸ್ ಮೇಲೆ ಸಿಕ್ಕಾಬಿಟ್ಟು ಧಮಾಕ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಏನಿಲ್ಲ, ವೇಸ್ಟು. ಏನಕ್ಕೇನೂ ಮಾಡಲಿಲ್ಲ ಅಂತಲೂ ಹೇಳ್ಬೋದು. ಬಟ್ ಏನಪ್ಪ ಅಂದರೆ ಒಂದು ಡ್ರಾಮಾ ಒಂದು ಕತೆ ಮಾಡೋದು ಗೊತ್ತಾ, ಫೇಕಾಗಿ ನಾಟಕ ಮಾಡೋದು ಅಂತ ಹೇಳಿದ್ರಲ್ಲ, ಅದೊಂದ್ರಲ್ಲಿ ಸ್ವಲ್ಪ ಹೈಲೈಟ್ ಆದರೂ, ಜೊತೆಗೆ ಅದೊಂದ್ರಲ್ಲಿ ಸ್ವಲ್ಪ ಸರಿ ಇಲ್ವೇನೋ ಅಥವಾ ಏನೋ ಬೇರೆ ಏನೋ ಮಾಡೋಕ್ಕೆ ಹೊರಟ್ರೇನೋ ಅಂತ ಅನಿಸ್ತು. ಬಿಟ್ಟರೆ ಇನ್ನು ಮಿಕ್ಕಿದ್ದವರ ಎಲ್ಲ ದಿನಗಳಲ್ಲೂ ಕೂಡ ಅಂದರೆ ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ರೀತಿಯಾದ ಕೆಟ್ಟ ರೀತಿ ಇರಲಿಲ್ಲ. ಸುಮ್ಮನೆ ಹೈಲೈಟ್ ಹಾಕೋಸ್ಕರ ಗಲಾಟೆ ಯಾವುದು ಮಾಡಲಿಲ್ಲ ಅವರು. ಇನ್ಫ್ಯಾಕ್ಟ್ ತುಂಬ ಮೆಚೂರಾಗಿ ಮಾತಾಡ್ತಿದ್ರು, ಅವೆಲ್ಲ ನೋಡಿದಾಗ ಖುಷಿ ಆಗುತ್ತೆ. ಬಟ್ ಇವ್ರ ಕಡೆಯಿಂದ ಕಾಂಟ್ರಿಬ್ಯೂಷನ್, ಆ ಫೈಟು ಅದೆಲ್ಲ ಎಲ್ಲೂ ಸಿಗಲಿಲ್ಲ. ಅದು ಸ್ವಲ್ಪ ಬೇಜಾರಿದೆ. ಬಟ್ ಇವ್ರು ಬರ್ತಿರ್ಬೇಕಾದ್ರೆ ಅಷ್ಟೆಲ್ಲ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲ, ಅದು ಕೂಡ ಹೊಡ್ತಾ ಬೀಳ್ತು ಅಂತ ಹೇಳ್ಬೋದು. ಸ್ನಾನ ಮಾಡೋದಕ್ಕೆ, ಕೇರ್ ತೊಗೊಳೋದಕ್ಕೆ, ಹೇರ್ಗೆ, ಜೊತೆಗೆ ಸ್ಕಿನ್ ಕೇರು, ಇದಕ್ಕೇ ಟೈಮ್ನ ಕೊಡ್ತಾ ಹೋದ್ರು ಹೊರತು ಏನೂ ಮಾಡಲಿಲ್ಲ ಅವರು. ಇದರಿಂದ ಚಂದ್ರಪ್ರಭರ್ಗೂ ಕೂಡ ಸಿಕ್ಕಾಪಟ್ಟೆ ಎಫೆಕ್ಟ್ ಆಯಿತು. ಆ್ಯಂಡ್ ಇವಾಗ ಅವ್ರು ಉಳ್ಕೊಳ್ಳೋ ಚಾನ್ಸಸ್ ಎಷ್ಟಿದೆ ಅಂಕದಿಂದ ಕಾದು ನೋಡಬೇಕು. ಪಾಪ ಟೈಮ್ ತುಂಬ ಕಡಿಮೆ ಇದೆ. ಇವಾಗ ತಾನು ಇಂಡಿವಿಜುವಲ್ ಗೇಮ್ನ ಶುರು ಮಾಡಿದ್ದಾರೆ. ನೋಡೋಣ ಏನಾಗುತ್ತೆ ಏನು ಕತೆ ಅಂತ. ಒಟ್ಟು ಡಾಗ್ ಸತೀಶ್ ಅವರು ಹೋಗಿದ್ದು ಬೆಸ್ಟ್, ಒಳ್ಳೆಯದು. ಇದಾದಮೇಲೆ ಈ ವಾರ ಟೋಟಲ್ 12 ಜನ ನಾಮಿನೇಟ್ ಆಗಿದ್ದಾರೆ. ಸೊ ಇಲ್ಲಿ ಬಿಗ್ ಬಾಸ್ ಅವರು ವೋಟಿಂಗ್ನೂ ಕನ್ಸಿಡರ್ ಮಾಡಿದ್ದಾರೆ. ವೋಟಿಂಗ್ ಜನಗಳು ಹೇಳಿರೋದು ಅದೇನೇ. ಮತ್ತು ಇಲ್ಲಿ ನಮ್ಮ ಅಲ್ಲಿ ಸ್ಪರ್ಧಿಗಳು ಸೆಲೆಕ್ಟ್ ಮಾಡಿರೋದು ಡಾಗ್ ಸತೀಶ್ ಹೆಸರನ್ನ ತಗೊಂಡ್ರು. ಸೊ ಹಾಗೆ ಅವ್ರು ಹೋಗಿದ್ದಾರೆ ಇವಾಗ. ಆ್ಯಂಡ್ ನಾನು ಹೇಳಿದ್ದೆ ಮತ್ತೆ ಓಪನ್ ಮಾಡಬೇಕು ಇದನ್ನು ವೋಟಿಂಗ್ ಲೈನ್ ಅಂತ. ಇವಾಗ ಓಪನ್ ಮಾಡಿದ್ದಾರೆ. ಟೋಟಲ್ 12 ಜನ ನಾಮಿನೇಟ್ ಮಾಡಿದ್ದಾರೆ. ಅದರಲ್ಲಿ ಸ್ಪಂದನ ಕೂಡ ಇನ್ಕ್ಲೂಡ್ ಆಗಿದ್ದಾರೆ. ಆ್ಯಂಡ್ ಇವರಲ್ಲಿ ನಿಮ್ಮ ಓಟ್ ಯಾರಿಗೆ? ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ಜೊತೆಗೆ ಇಲ್ಲಿ ಮೇಯ್ನಾಗಿ ನಾಳೆ 11 ಗಂಟೆಗೆ ಮುಗಿಯುತ್ತೆ. ಇವಾಗ ವೋಟಿಂಗ್ ಕೂಡ ಓಪನ್ ಇದೆ, ಮಿಸ್ ಮಾಡಿದಂತೆ ವೋಟ್ ಮಾಡಿ. ಸೊ ಅದನ್ನು ಮರಿಬೇಡಿ, ಓಕೆನಾ? ಇದರಲ್ಲಿ ಎಷ್ಟೋ ಜನ ಹೋಗ್ಬೋದು. ಸೊ ಯಾರ್ಯಾರು ಹೋಗ್ತಾರೆ ಅಂತ ಕಾದು ನೋಡೋಣ. ಆ್ಯಂಡ್ ನಿಮ್ಮ ಪ್ರಕಾರ ಯಾರು ಹೋಗ್ಬೋದು ಅಂತ ಅನ್ಸುತ್ತೆ ಗೈಸ್? ಇಷ್ಟು ಜನದಲ್ಲಿ ಕಮೆಂಟ್ ಸೆಕ್ಷನ್ ತಿಳಿಸಿ. ಒಂದು ಮಿನಿಮಮ್ 4-5 ಜನ ಹೋಗ್ಬೋದು ಅಂತ ಹೇಳ್ತಿದ್ದಾರೆ. ಸೊ ವೆಯ್ಟ್ ಮಾಡಿ ನೋಡೋಣ, ಓಕೆನಾ? ಆ್ಯಂಡ್ ಇದಾದಮೇಲೆ ನಿನ್ನೆ ಈ ಫೋಟೋ ಸಿಕ್ಕಾಬಟ್ಟೆ ವೈರಲ್ ಆಗ್ತಿದೆ. ಟ್ವಿಟರಲ್ಲಿ ಸಿಕ್ಕಾಬಟ್ಟೆ ಜನ ಶೇರ್ ಮಾಡಿದ್ರು ಇದನ್ನು. ಆ್ಯಂಡ್ ಇಲ್ಲಿ ಧ್ರುವಂತ್ ಎಲಿಮಿನೇಟ್ ಅಂತ ಕಲರ್ಸ್ ಕನ್ನಡದವ್ರು ಹಾಕಿದ್ದಾರೆ ಅಂತ ಇವಾಗ ವಿಷಯ ಇರುವಂಥದ್ದು. ಇವಾಗ ತುಂಬ ಜನ ಅಂದ್ಕೊಂಡಿರ್ತಾರೆ ಧ್ರುವಂತ್ ಎಲಿಮಿನೇಟ್ ಆಗ್ತಾಯಿದ್ದಾರೆ, ಸೊ ಅದ್ರದ್ದು ಪೋಸ್ಟ್ ಹಾಕ್ಬಿಟ್ಟು ಡಿಲೀಟ್ ಮಾಡಿದ್ದಾರೆ ಅಂತ. ಬಟ್ ನಂಗೆ ಇದನ್ನು ನೋಡಿದಾಗ ಫಸ್ಟು ನಂಬಿರಲಿಲ್ಲ. ಬಟ್ ತುಂಬ ಜನ ಗೊತ್ತಿರೋರೆ ಇದ್ರ ಬಗ್ಗೆ, ಹೌದು ನಾವು ನೋಡ್ದೋ ಅಂತ ಹೇಳ್ತಿದ್ದಾರೆ. ಕಲರ್ಸ್ ಕನ್ನಡ ಪೇಜಲ್ಲಿ ಈ ಫೋಟೋ ಬಂದು ಡಿಲೀಟ್ ಆಗಿರೋದನ್ನ ಯಾರು ನೋಡಿದ್ದೀರಾ? ಕಮೆಂಟ್ ಸೆಕ್ಷನ್ ತಿಳಿಸಿ. ಬಟ್ ನನಗೆ ಈ ಪೋಸ್ಟ್ ನೋಡ್ತಿರ್ಬೇಕಾದ್ರೆ ಇದು ಎಡಿಟೆಡ್ ಅಂತ ಅನಿಸಿದೆ. ಧ್ರುವಂತ್ ಅವರು ಎಲಿಮಿನೇಟ್ ಏನು ಆಗಿಲ್ಲ, ಮುಂದೆ ಆಗ್ತಾರೆ ಇಲ್ವೋ ಗೊತ್ತಿಲ್ಲ. ಬಟ್ ಏನಪ್ಪ ಅಂದರೆ ಇಲ್ಲಿ ಈ ಪೋಸ್ಟ್ ನೋಡಿದಾಗ ನನಗೆ ಇವಾಗ ನೋಡಿ, ಈ ಕಡೆ ಒಂದು ಪೋಸ್ಟ್, ಈ ಕಡೆ ಪೋಸ್ಟ್ ನೋಡಿ. ಸೊ ಇಲ್ಲಿ ಯಾಕೋ ಇದು ಎಡಿಟೆಡ್ ಅಂತ ಅನಿಸುತ್ತೆ. ಸೊ ಇವಾಗ ಯಾರೋ ಬೇಕು ಅಂತ ಎಡಿಟ್ ಮಾಡಿರ್ಬೋದು, ಅಥವಾ ರಿಯಲ್ ಆಗಿ ಕೂಡ ಆಗಿರ್ಬೋದು. ಯಾಕೆಂದರೆ ಇಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಕಲರ್ಸ್ ಕನ್ನಡ ಕಡೆಯಿಂದ ತುಂಬ ಮಿಸ್ಟೇಕ್ ಆಗ್ತಿದೆ. ಅವ್ರು ಯಾಕಂಗೆ ಮಾಡ್ತಾರೆ, ಯಾರು ಅಡ್ಮಿನ್ ಅಂತ ಗೊತ್ತಿಲ್ಲ. ಅವತ್ತು ಅಷ್ಟೇ ಶನಿವಾರದ ಪ್ರೋಮೋನ ರಾತ್ರಿನೇ ಅಪ್ಲೋಡ್ ಮಾಡಿದರು, ಟ್ವಿಟರ್ಲ್ಲೂ ಹಂಗೆ ಅಪ್ಲೋಡ್ ಮಾಡಿದರು. ಸೊ ತುಂಬ ಸಲ ಹತ್ರ ಮಿಸ್ಟೇಕ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ನಮ್ಗೆ ಇನ್ನೂ ಎಪಿಸೋಡಲ್ಲಿ ಮಾಳುವಣ್ಣ ಸ್ಪಂದನ ಫೈನಲಿಸ್ಟ್ ಆಗೇ ಇಲ್ಲ. ಆಲ್ರೆಡಿ ಅವ್ರನ್ನೂ ಕೂಡ ಫೈನಲಿಸ್ಟ್ ಅಂತ ಹಾಕ್ಬಿಟ್ಟು ಇದು ಮಾಡಿದರು. ಸೊ ಇವೆಲ್ಲ ನೋಡಿದಾಗ ಖಂಡಿತವಾಗ್ಲೂ ಇಲ್ಲಿ ತಪ್ಪಾಗ್ತಿದೆ ಅಂತ ಅನಿಸುತ್ತೆ, ಓಕೆನಾ? ಸೊ ಅದೇ ರೀತಿ ಮಿಸ್ಟೇಕ್ ಆಗಿ ಬಂತಾ ಅಥವಾ ಇದು ಫೇಕಾ ಏನಿಸುತ್ತೆ ಕಮೆಂಟ್ ಸೆಕ್ಷನ್ ತಿಳಿಸಿ. ನನ್ನ ಪ್ರಕಾರ ಇದು ಫೇಕ್ ಅಂತ ಅನಿಸಿದೆ, ಒರಿಜಿನಲ್ ಥರ ಕಾಣಿಸ್ತಿಲ್ಲ. ಬಟ್ ತುಂಬ ಜನ ಗೊತ್ತಿರೋರು ಯಾವುದು ನಾವು ನೋಡಿದ್ವಿ ಅಂತ ಹೇಳ್ತಿದ್ದಾರಲ್ಲ, ಅದನ್ನು ನೋಡಿದ್ರೆ ಶಾಕ್ ಆಗ್ತಿದೆ. ಗೊತ್ತಿಲ್ಲ ಅವರೆಲ್ಲ ಟ್ವಿಟರಲ್ಲಿ ಸುಮ್ಮನೆ ರೀಚ್ಗೋಸ್ಕರ ಆಗ್ತಿದ್ದಾರಾ ಅಥವಾ ರಿಯಲಾಗಿ ಆಗ್ತಿದ್ದಾರಾ, ನನಗೂ ಐಡಿಯಾ ಇಲ್ಲ. ನೋಡೋಣ, ಇವತ್ತು ಗೊತ್ತಾಗುತ್ತೆ. ಸೊ ನನ್ನ ಪ್ರಕಾರ ಧ್ರುವಂತ್ ಇಷ್ಟು ಬೇಗ ಹೋಗಲ್ಲ ಅನಿಸುತ್ತೆ. ವೇಟ್ ಮಾಡಿ ನೋಡಬೇಕು ಗೈಸ್. ಸೊ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು. ಸೊ ಮತ್ತೆ ಸಿಗೋಣ. ಥ್ಯಾಂಕ್ ಯು ಗೈಸ್, ಲವ್ ಯು ಗೈಸ್, ಬಾಯ್.